ಅನ್ನೋದ್ರೊಳಗೆ DPR ವರದಿ ಸ್ವೀಕಾರ ಮಾಡಿದ್ದೀರಿ. ತುಮಕೂರಿಗೆ ಮೆಟ್ರೋ ರೈಲ್ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಬಹಳ ದಿವಸದಿಂದ ಪ್ರಯತ್ನ ನಡೀತಾ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಆಯವ್ಯಯದಲ್ಲಿ ನಾವು ಫೀಸಿಬಿಲಿಟಿ ಮಾಡಿ ನೋಡ್ತೀವಿ ಅಂತ ಹೇಳಿದರು. ಅದರಂತೆ ಸುಮಾರು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹೈದರಾಬಾದ್ ಕಂಪನಿಯವರು ಫೀಸಿಬಿಲಿಟಿ ಸ್ಟಡಿಯನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದರು. ಮಾಡ್ಬೋದು ಅನ್ನುವಂಥ ಅಂಶ ಅದರಲ್ಲಿ ಭಾಳ ಸ್ಟ್ರಾಂಗಾಗಿ ಕೊಟ್ಟಿದ್ದರು. ಅದಾದ ಮೇಲೆ ಮತ್ತೆ ಚರ್ಚೆ ಮಾಡಿ ಇದಕ್ಕೆ ಒಂದು DPR ಮಾಡಬೇಕಾಗತ್ತೆ ಅಂಥೇಳಿ DPR ಮಾಡೋದಕ್ಕೆ ಮತ್ತೆ ಟೆಂಡರ್ ಕರೆದು ಆ ಪ್ರೋಸೆಸ್ನಲ್ಲಿ ಒಂದು ಕಂಪನಿಗೆ ಕೊಟ್ಟಿದ್ದರು, ಮೆಟ್ರೋದವರೇ ಕೊಟ್ಟಿದ್ದರು. ಅದನ್ನು ಮಾಡಿ DPR ಮಾಡಿ ಅವರೆಲ್ಲ ಅವರ ಹಂತದಲ್ಲಿ ಎಲ್ಲ ಚರ್ಚೆಗಳು ಮಾಡಿ ಸರ್ಕಾರಕ್ಕೆ ಇವತ್ತು ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು PPP ಮಾಡೆಲ್ನಲ್ಲಿ ಮಾಡಬೇಕು ಅಂಥೇಳಿ ಪ್ರಸ್ತಾವನೆಯನ್ನು ತಯಾರು ಮಾಡ್ತಾಯಿದ್ದಾರೆ. ಏನೋ 20,000 ಕೋಟಿ ಅಂದಾಜಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಡೀಟೇಲ್ಸ್ ಎಲ್ಲ ಅಂದರೆ ಎಷ್ಟು ಸ್ಟಾಪ್ ಇರಬೇಕು, ಎಲ್ಲೆಲ್ಲಿ ಸ್ಟಾಪ್ ಇರಬೇಕು, ಯಾವ ರೀತಿ ಅದನ್ನು ನ್ಯಾಷನಲ್ ಹೈವೇಯಲ್ಲಿ ತೆಗೆದುಕೊಂಡು ಹೋಗಬೇಕು, ಅದನ್ನೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಮುಂದೆ ಇಟ್ಟು ಮುಂದೆ ಏನು ಮಾಡಬೇಕು ಅಂಥೇಳಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗಳನ್ನ ಕರೆದು ಟೆಂಡರ್ ಕರೆದು ಆ ಪ್ರೋಸೆಸ್ ಎಲ್ಲ ಚಾಲೂ ಆಗುತ್ತೆ. ಯಾರು ಕ್ವಾಲಿಫೈ ಆಗ್ತಾರೆ ಗೊತ್ತಿಲ್ಲ, ಯಾರು ಅಪ್ಲೈ ಮಾಡ್ತಾರೆ ಗೊತ್ತಿಲ್ಲ. ಅನ್ನೋದ್ರೊಳಗೆ DPR ವರದಿ ಸ್ವೀಕಾರ ಮಾಡಿದ್ದೀರಿ. ತುಮಕೂರಿಗೆ ಮೆಟ್ರೋ ರೈಲ್ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಭಾಳ ದಿವಸದಿಂದ ಪ್ರಯತ್ನ ನಡೀತಾ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಆಯವ್ಯಯದಲ್ಲಿ ನಾವು ಫೀಸಿಬಿಲಿಟಿ ಮಾಡಿ ನೋಡ್ತೀವಿ ಅಂತ ಹೇಳಿದರು. ಅದರಂತೆ ಸುಮಾರು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹೈದರಾಬಾದ್ ಕಂಪನಿಯವರು ಫೀಸಿಬಿಲಿಟಿ ಸ್ಟಡಿಯನ್ನು ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದರು. ಮಾಡ್ಬೋದು ಅನ್ನುವಂಥ ಅಂಶ ಅದರಲ್ಲಿ ಭಾಳ ಸ್ಟ್ರಾಂಗಾಗಿ ಕೊಟ್ಟಿದ್ದರು. ಅದಾದ ಮೇಲೆ ಮತ್ತೆ ಚರ್ಚೆ ಮಾಡಿ ಇದಕ್ಕೆ ಒಂದು DPR ಮಾಡಬೇಕಾಗತ್ತೆ ಅಂಥೇಳಿ DPR ಮಾಡೋದಕ್ಕೆ ಮತ್ತೆ ಟೆಂಡರ್ ಕರೆದು ಆ ಪ್ರೋಸೆಸ್ನಲ್ಲಿ ಒಂದು ಕಂಪನಿಗೆ ಕೊಟ್ಟಿದ್ದರು, ಮೆಟ್ರೋದವರೇ ಕೊಟ್ಟಿದ್ದರು. ಅದನ್ನು ಮಾಡಿ DPR ಮಾಡಿ ಅವರೆಲ್ಲ ಅವರ ಹಂತದಲ್ಲಿ ಎಲ್ಲ ಚರ್ಚೆಗಳು ಮಾಡಿ ಸರ್ಕಾರಕ್ಕೆ ಇವತ್ತು ಕೊಟ್ಟಿದ್ದಾರೆ. ಸರ್ಕಾರ ಅದನ್ನು PPP ಮಾಡೆಲ್ನಲ್ಲಿ ಮಾಡಬೇಕು ಅಂಥೇಳಿ ಪ್ರಸ್ತಾವನೆಯನ್ನು ತಯಾರು ಮಾಡ್ತಾಯಿದ್ದಾರೆ. ಏನೋ 20,000 ಕೋಟಿ ಅಂದಾಜಿನಲ್ಲಿ ಮಾಡಿದ್ದಾರೆ. ಅದಕ್ಕೆ ಡೀಟೇಲ್ಸ್ ಎಲ್ಲ ಅಂದರೆ ಎಷ್ಟು ಸ್ಟಾಪ್ ಇರಬೇಕು, ಎಲ್ಲೆಲ್ಲಿ ಸ್ಟಾಪ್ ಇರಬೇಕು, ಯಾವ ರೀತಿ ಅದನ್ನು ನ್ಯಾಷನಲ್ ಹೈವೇಯಲ್ಲಿ ತೆಗೆದುಕೊಂಡು ಹೋಗಬೇಕು, ಅದನ್ನೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಮುಂದೆ ಇಟ್ಟು ಮುಂದೆ ಏನು ಮಾಡಬೇಕು ಅಂಥೇಳಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗಳನ್ನ ಕರೆದು ಟೆಂಡರ್ ಕರೆದು ಆ ಪ್ರೋಸೆಸ್ ಎಲ್ಲ ಚಾಲೂ ಆಗುತ್ತೆ. ಯಾರು ಕ್ವಾಲಿಫೈ ಆಗ್ತಾರೆ ಗೊತ್ತಿಲ್ಲ, ಯಾರು ಅಪ್ಲೈ ಮಾಡ್ತಾರೆ ಗೊತ್ತಿಲ್ಲ.